ಸರ್, ಈಗ 2 ಎಕರೆ ಚಾಮರಾಜಪೇಟೆ ಹಾಂ ಅನಿಮಲ್ ಹಸ್ಬೆಂಡ್ರಿ ಡಿಪಾರ್ಟ್ಮೆಂಟ್ಗೆ ಹೊಂದಿರೋ ಜಾಗ ಈಗ ಅಲ್ಪಸಂಖ್ಯಾತರ ಮೈನಾರಿಟಿ ವೆಲ್ಫೇರ್ ಕೊಡ್ತೀವಿ, ಅಲ್ಲಿ ಶಾಲೆಗಳು ಕಟ್ತೀವಿ ಅಂತ ನೋಟಿಫಿಕೇಶನ್ ಆಗಿದೆ ಸರ್. ಈ ಸರ್ಕಾರ ಕಳೆದ 9 ತಿಂಗಳಿಂದ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡುವಂಥ ಪದೇ ಪದೇ ನಿರ್ಧಾರಗಳನ್ನು ಮಾಡೋ ಮುಖಾಂತರ ರಾಜಕಾರಣಕ್ಕೋಸ್ಕರ ವೋಟ್ಗೋಸ್ಕರ ಸರ್ಕಾರದ ಆಸ್ತಿಗಳನ್ನು ಬೇರೆ ಅಲ್ಪಸಂಖ್ಯಾತರ ಇಲಾಖೆಗೆ ವರ್ಗಾವಣೆ ಮಾಡುವಂಥದ್ದಿರ್ಬೋದು. ಕುವೆಂಪು ಅವರ ಕೈ ಮುಗಿದು ಒಳಗೆ ಬಾ ಅನ್ನೋ ಘೋಷಣೆಯನ್ನು ಕಿತ್ತಾಕುವಂಥ ಆದೇಶವನ್ನು ಮಾಡಿದರು. ಅದೇ ರೀತಿ ಶಾಲೆಗಳಲ್ಲಿ, ಪ್ರೈವೇಟ್ ಶಾಲೆಗಳಲ್ಲಿ ಜಯ ಭಾರತ ಜನನಿ ತನುಜಾಯೆ ಈ ಒಂದು ಹಾಡನ್ನು ತೆಗೆದುಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಪದೇ ಪದೇ ಈಗ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಕ್ಕೆ ಕಾಂಗ್ರೆಸ್ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟು ಈಗ ಮತ್ತೊಂದು ಎಡವಟ್ಟನ್ನು ಮಾಡಿದ್ದಾರೆ. ಸುಮಾರು 500 ಕೋಟಿಗೂ ಹೆಚ್ಚು ಬೆಲೆ ಬಾಳುವಂಥ ಭಾಳ ಪ್ರತಿಷ್ಠಿತವಾದಂಥ ಭೂಮಿಯನ್ನು, ಅದು ಭಾಳ ಮೈನ್ ರೋಡಲ್ಲಿರುವಂಥದ್ದು, ಟೌನ್ ಹಾಲಿಂದ ಬರುವಂಥ ಮೈಸೂರು ರೋಡ್ಗೆ ಜಾಯ್ನ್ ಆಗುವಂಥ ರಸ್ತೆಯ ಪಕ್ಕದಲ್ಲಿ ಬರ್ತಕ್ಕಂಥದ್ದು, 100 ವರ್ಷ ಇತಿಹಾಸ ಇರತಕ್ಕಂಥದ್ದು, ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು. ಇವತ್ತು ಆ ಆಸ್ತಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ಗತಿ ಇಲ್ವಾ? ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಜಮೀನಿಲ್ವಾ? ಅವ್ರ ಗತಿ ಇಲ್ವಾ? ಅಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಲೂಟಿ ಹೊಡೆದಿದ್ದಾರೆ. ಅಲ್ಪಸಂಖ್ಯಾತರ ವಕ್ಫ್ ಬೋರ್ಡಲ್ಲಿ ಬೇಕಾದಷ್ಟು ಆಸ್ತಿ ಇದೆಯಲ್ಲ, ಅದನ್ನು ಬಿಟ್ಟು ಈಗ ಪಶುಸಂಗೋಪನಾ ಇಲಾಖೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ಕರ್ನಾಟಕ ಸರ್ಕಾರ ಈ ಥರ ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿ ಈ ಆಸ್ತಿಯನ್ನು ಲಪಟಾಯಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಒಂದು ಕಡೆ ದೇವಸ್ಥಾನಗಳ ಹುಂಡಿಗೆ ಕನ್ನ ಹಾಕಿದ್ದಾರೆ. ದೇವಸ್ಥಾನ ಹುಂಡಿಗಳು ಕನ್ನ ಹಾಕಿ ರಾಜ್ಯ ಸರ್ಕಾರಕ್ಕೆ ತಗೊಳ್ಳೋಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಶುಸಂಗೋಪನಾ ಇಲಾಖೆಗೆ ಸಂಬಂಧಪಟ್ಟಿದ್ದು. ಹಾಗಾದ್ರೆ ಅಲ್ಲಿ ಯಾವುದು ಪಶುಗಳೇ ಇಲ್ವಾ? ಏನು ಸರ್ವೆ ಮಾಡಿದ್ದೀರಾ? ಎಷ್ಟು ಸರ್ವೆ ಆಗಿದೆ? ಬರೀ ಪಶುವೈದ್ಯ ಶಾಲೆ ಅಂತ ಹೇಳಿದ್ರೆ ಬರೀ ಪಶುಗಳಿಗ? ಅಲ್ಲಿರುವಂಥ ಸಾಕು ಪ್ರಾಣಿಗಳ ಕತೆ ಏನಾಗಬೇಕು? ಅಲ್ಲಿರೋ ಸಾಕು ಪ್ರಾಣಿಗಳಿಗೆ ಚಿಕಿತ್ಸೆ ಯಾರು ಕೊಡ್ತಾರೆ? ಏನು ತೊಗೊಂಡೋಗ್ತೀರಾ? ದೂರ ಕೆಂಗೇರಿ ಹತ್ರ ಹೋಗ್ತೀರಾ? ಎಲ್ಲ ಅಂದರೆ ಕಬಳಿಸೋಕ್ಕೆ ಒಂದು ದಾರಿಯನ್ನು ಮಾಡಿದ್ದಾರೆ. ಅದ್ರಲ್ಲಿ ಬರೆದಿದ್ದಾರೆ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಅದಕ್ಕೋಸ್ಕರ ಅಂತಾರೆ. ಏನು ಜಾಸ್ತಿ ಇದ್ರೆ ಹಂಗಾರೆ ಏನು ಬರ್ಕೊಟ್ಬಿಡ್ತೀರಾ ಎಲ್ಲ ಆಸ್ತಿನ ಅವ್ರಿಗೆ? ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಒಂದು ಹಿಂದೂ ದೇವಸ್ಥಾನ ಇದೆ, ಮುಜರಾಯಿ ಇಲಾಖೆದು, ಅದು ಬರ್ಕೊಟ್ಬಿಡ್ರಿ. ಹಂಗಾರೆ ಅದು ಬರ್ಕೊಟ್ಬಿಡ್ರಿ. ಯಾಕೆ? ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದ್ದರೆ ಅವ್ರಿಗೆ ಬರ್ಕೊಡು ಅಂತನಾ ಆದೇಶ? ಇದೊಂದು ರೀತಿ ತೊಗಲಕ್ ಸರ್ಕಾರ. ಇಲ್ಲಿ ನೋಡಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತಾರೆ ವಿಧಾನಸಭೆ ಒಳಗಡೆ, ಇಲ್ಲಿ ನೋಡಿದ್ರೆ ಉಂಡಿ ಹೊಡಿತಾರೆ, ಕುವೆಂಪು ಕವನಗಳ ಇದನ್ನೆಲ್ಲ ತೆಗೆದಾಕ್ತಾರೆ, ಬೋರ್ಡ್ಗಳನ್ನೆಲ್ಲ. ಅಲ್ಪಸಂಖ್ಯಾತರನ್ನು ಓಲೈಕೆ, ಅತಿಯಾದಂಥ ಓಲೈಕೆ ಮಾಡೋ ಮುಖಾಂತರ ರಾಜ್ಯ ಸರ್ಕಾರ ಎಡವಟ್ಟುಗಳ ಮೇಲೆ ಎಡವಟ್ಟು ಮಾಡ್ತಾನೇ ಇದೆ.